ನೆಲಕ್ಕೆ ತಾಕಿದೆ. ಪಟಿದಾರ್ ನಾಟ್ ಔಟ್ ಇದ್ರು ಹೇಗೆ ಔಟ್ ಕೊಟ್ರಿ? ಅಂಪೈರ್ ಜೊತೆ ಜಗಳಕ್ಕಿಳಿದ ಕೊಹ್ಲಿ. ಅಹಮದಾಬಾದ್ನ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಐಪಿಎಲ್ 2026 ಲೀಗ್ ಹಂತದ 4ನೇ ಪಂದ್ಯ ನಡೆದಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆರಿಸಿಕೊಂಡ ಗುಜರಾತ್ ಟೈಟನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಹಾಗೂ ಜೇಕಬ್ ಬೆಥೆಲ್ ಕಣಕ್ಕಿಳಿದ್ರು. ಬೆಥೆಲ್ ಕೇವಲ 5 ರನ್ಗೆ ವಿಕೆಟ್ ಒಪ್ಪಿಸಿದ್ರೆ, ರಬಾಡ ಎಸೆದ 2ನೇ ಓವರ್ನಲ್ಲಿ ಸತತ 5 ಬೌಂಡರಿ ಚಚ್ಚಿದ 13 ಎಸೆತಗಳಲ್ಲಿ 28 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಹೀಗೆ ಕೇವಲ 39 ರನ್ಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ದೇವದತ್ತ ಪಡಿಕ್ಕಲ್ ಹಾಗೂ ರಜತ್ ಪಟಿದಾರ್ ಜೋಡಿ ಸುಧಾರಣೆ ತರುತ್ತಿದ್ದ ಸಂದರ್ಭದಲ್ಲೇ ಅರ್ಷದ್ ಖಾನ್ ಎಸೆದ 8ನೇ ಓವರ್ನ 4ನೇ ಎಸೆತದಲ್ಲಿ ರಜತ್ ಸಿಕ್ಸರ್ ಬಾರಿಸುವ ಯತ್ನ ಮಾಡಿದ್ರು. ಡೀಪ್ ಫೈನ್ ಲೆಗ್ ಬೌಂಡರಿ ಬಳಿ ಜೇಸಸ್ ಹೋಲ್ಡರ್ ರೋಚಕ ಕ್ಯಾಚ್ ಪಡೆದ್ರು. ಆದ್ರೆ ಹೋಲ್ಡರ್ ಕ್ಯಾಚ್ ಪಡೆಯುತ್ತಿದ್ದಾಗಲೇ ಚೆಂಡು ನೆಲಕ್ಕೆ ತಾಕಿದೆಯಾ ಎಂದು ಪರಿಶೀಲನೆ ನಡೆಸಿದ ಥರ್ಡ್ ಅಂಪೈರ್ ಔಟ್ ನೀಡಿದ್ರು. ಆದ್ರೆ ಈ ನಿರ್ಣಯ ವಿರಾಟ್ ಕೊಹ್ಲಿಗೆ ಸಮಾಧಾನ ನೀಡಲಿಲ್ಲ. ಚೆಂಡು ನೆಲಕ್ಕೆ ತಾಕಿದೆ ಎಂದು ಅಂಪೈರ್ ಜೊತೆ ಚರ್ಚೆಗೆ ಇಳಿದ್ರು. ಕೊಹ್ಲಿ ಅಸಮಾಧಾನಗೊಂಡಿರುವುದು ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಕೊಹ್ಲಿ ಮಾತ್ರವಲ್ಲದೆ ನೆಟ್ಟಿಗರು ಸಹ ಈ ವಿಡಿಯೋವನ್ನ ಹಂಚಿಕೊಂಡು ಇದು ನಾಟ್ ಔಟ್ ಎಂದು ವಾದಿಸುತ್ತಿದ್ದಾರೆ.